ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇದು ನನ್ನ ಲಾಸ್ಟ್ ಡೇ ಆಗಿರುತ್ತೆ ಯು ಕೆಯಲ್ಲಿ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಬಿಕಾಸ್ ನಾನು ಯು ಕೆಗೆ ಬಂದು ನಂದು ಏನು ವೀಸಾ ಇತ್ತು ಇಲ್ಲಿವರೆಗೂ ಆ ವೀಸಾದಲ್ಲಿ ಫುಲ್ಲು ನಾನು ಯು ಕೆಯಲ್ಲಿದ್ದೆ. ಆ್ಯಂಡ್ ವೀಸಾ ಇವತ್ತಿಗೆ ನಂದು ಮುಗೀತಾ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಟು ಮೈ ಹೋಮ್ ಕಂಟ್ರಿ, ಆಫ್ಕೋರ್ಸ್ ಇಂಡಿಯಾ, ಕರ್ನಾಟಕ ಬರ್ತಾ ಇದ್ದೀನಿ. ಸೊ ಅದಕ್ಕೆ ಫುಲ್ಲು ಖುಷಿಯಾಗಿದ್ದೀನಿ. ಒಂದು ಕಡೆ ಬೇಜಾರಂತೂ ಇದ್ದೇ ಇದೆ. ಏನಕ್ಕೆ ಅಂತಂದರೆ, ಎಷ್ಟು ಟ್ರೈ ಮಾಡಿ ಎಷ್ಟು ಎಫರ್ಟ್ಸ್ ಹಾಕಿ ಎಲ್ಲ ಮಾಡಿದ್ರು ಸ್ಕಿಲ್ಡ್ ವರ್ಕರ್ ಸ್ಪಾನ್ಸರ್ಶಿಪ್ಪು ಸದ್ಯಕ್ಕೆ ಸಿಕ್ಕಿಲ್ಲ. ಮುಂದೆ ಸಿಕ್ಕಿದ್ರು ಸಿಗ್ಬೋದು, ಯಾರಿಗೆ ಗೊತ್ತು. ಸೊ ಎಕ್ಸೈಟೆಡ್ ಟು ಕಮಿಂಗ್ ಬ್ಯಾಕ್ ಟು ಇಂಡಿಯಾ. ಅಫ್ಕೋರ್ಸ್ ಐ ಆಮ್ ಬಿಟ್ ಸ್ಯಾಡ್ that I didn't get sponsorship visa and I'm not staying here. That is fine, that's a part of life. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಇರೋದಕ್ಕಾಗಲ್ಲ. ಬರೋವಾಗ ಫುಲ್ಲು ಖುಷಿಯಿಂದ ಬಂದೆ, ಹೋಗ್ಬೇಕಾದ್ರೂ ಫುಲ್ಲು ಖುಷಿಯಿಂದ, ಯಾವುದೇ ರಿಗ್ರೆಟ್ಸ್ ಇಲ್ಲದೆ ನಾನು ನಮ್ಮ ದೇಶಕ್ಕೆ ಬರ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾ ಇದೆ. ಸೊ ದಟ್ ಈಸ್ ಆಲ್ ಅಬೌಟ್ ದಿಸ್ ಇಂಟ್ರಡಕ್ಷನ್ ಪಾರ್ಟ್. ಸೊ ನನಗೆ ಇವತ್ತು ನೈಟು 10 ಗಂಟೆಗೆ ಫ್ಲೈಟ್ ಇದೆ. ಇವಾಗ ಸದ್ಯಕ್ಕೆ ಟೈಮ್ ಬಂದು 4 o'clock ಆಗ್ತಾ ಬಂತು. ಆ್ಯಂಡ್ ನನ್ನ ಫ್ರೆಂಡು ನನ್ನನ್ನು ಪಿಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಪೀಟರ್ಬರ್ಗ್ ಹೋಗಿ, ಸೊ ದೆನ್ ಐ ಹ್ಯಾವ್ ಟು ಟೇಕ್ ದಿ ಟ್ರೈನ್ ಫ್ರಮ್ ಅಲ್ಲಿಂದ ನಾನು ಏರ್ಪೋರ್ಟ್ಗೆ, ಹೀತ್ರೋ ಏರ್ಪೋರ್ಟ್ಗೆ ಹೋಗಬೇಕು. ನನ್ನ ಫ್ರೆಂಡ್ ಬಂದು ನನ್ನ ಕೆಳಗಡೆ ನನಗೋಸ್ಕರ ಕಾಯ್ತಾ ಇದ್ದಾರೆ. ಐ ಹ್ಯಾವ್ ಟು ಲೀವ್ ನಾವು. ಬಟ್ ಬಿಫೋರ್ ದಟ್ ಐ ಹ್ಯಾವ್ ಟು ಲುಕ್ ಒನ್ ಫೈನಲ್ ಟೈಮ್ ನನ್ನ ರೂಮ್ ಹೆಂಗಿದೆ ಅಂತ ನಾನು ನೋಡ್ಕೊಬೇಕು. ನನಗೆ ಯಾವುದು ಟೈಮೇ ಸಿಗಲಿಲ್ಲ ರೂಮ್ ಟೂರ್ನ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ. ಬಟ್ ಫೈನಲಿ ರೂಮ್ ಟೂರ್ನ ಇವಾಗ ಮಾಡ್ತಾ ಇದ್ದೀನಿ ಹೋಗೋಕ್ಕೆ ಮುಂಚೆ. ಸೊ ದಿಸ್ ಈಸ್ ಮೈ ರೂಮ್ ಗೈಸ್. ದಟ್ ಈಸ್ ದ ಡೋರ್ ಆ್ಯಂಡ್ ದಿಸ್ ಈಸ್ ಮೈ ಬೆಡ್, ಬ್ಯೂಟಿಫುಲ್ ಬೆಡ್. And then I got the wardrobe there and ಇಲ್ಲೊಂದು ಸ್ಟಡಿ ಟೇಬಲ್ ಥರ, ಅದ್ರ ಪಕ್ಕ ಸ್ಮಾಲ್ ಟೇಬಲು, ಒಂದು ಸ್ಮಾಲ್ ಟೇಬಲ್ ಫ್ಯಾನ್ ಇದೆ. ಐ ಲೆಫ್ಟ್ ಇಟ್ ಹಿಯರ್ ಓನ್ಲಿ. ಇಫ್ ಸಮನ್ ಕಮ್ಸ್ ಇನ್ ದೇ ವಿಲ್ ಯೂಸ್ ದಟ್. ಆ್ಯಂಡ್ ದಿಸ್ ಈಸ್ ಮೈ ರೂಮ್ ಗೈಸ್. ವೆರಿ ಬಿಗ್, ವೆರಿ ಸ್ಪೇಷಿಯಸ್. ಸುಮಾರು ರೂಮ್ಸಲ್ಲೆಲ್ಲ ಇದೆ, ಬಟ್ ದಿಸ್ ಈಸ್ ಮೈ ಫೇವ್ರೆಟ್ ರೂಮ್. ಆ್ಯಂಡ್ ಇಟ್ಸ್ ಟೈಮ್. Service to Heathrow Terminal 5. ಫೈನಲಿ ನಾನು ಲಂಡನ್ ಹೀತ್ರೋ ಟರ್ಮಿನಲ್ 4ಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಕಾಣ್ತಾ ಇದ್ದಾವೆ ಬ್ಯಾಗ್ಸು. ಇವಾಗ ನನಗೆ ಕ್ಯಾರಿಯರ್ ಸಿಕ್ಕಿದೆ ತೊಗೊಂಡೋಗೋದಕ್ಕೆ. ಇಲ್ಲಿ ಏರ್ಪೋರ್ಟಿಗೆ ಬಂದಮೇಲೆ ಪೀಟರ್ಬರಾಯಿಂದ ನಾನು ಹೆಂಗೆ ತೊಗೊಂಡ್ಬಂದಿದ್ದೀನಿ ಅಂತಂದರೆ ಅದೊಂದು ಸಪ್ರೇಟ್ ಎಪಿಸೋಡೇ ಮಾಡಿಬಿಡ್ಬೋದು. ಆ ಥರ ಎಲ್ಲ ಏನೇನೋ ಆಗೋಯ್ತು ಬ್ಯಾಗ್ಸ್ ತೊಗೊಂಬರ್ಬೇಕಾದ್ರೆ. ಬಟ್ ಸೊ ಫೈನಲಿ ಬಂದಿದ್ದೀವಪ್ಪ ಹಂಗೋ ಹಿಂಗೋ. ಸೊ ಬನ್ನಿ ಇವಾಗ ಚೆಕ್ ಎಲ್ಲನೂ ಹೋಗಿ ಬ್ಯಾಗ್ಸ್ನೆಲ್ಲನೂ ಕೊಟ್ಟು ಬೋರ್ಡಿಂಗ್ ಪಾಸ್ನ ತೊಗೊಳ್ಳೋಣ. ಗೈಸ್, ಬೋರ್ಡಿಂಗ್ ಪಾಸ್ ಸಿಕ್ತು. ಆದರೆ ಒಂದು ಫನ್ನಿ ಇನ್ಸಿಡೆಂಟ್ ಹೇಳಬೇಕು. ಏನು ಅಂತಂದರೆ, ನಾನು ಯಾವುದಕ್ಕೂ ಇರಲಿ ಅಂತ ವೆಯ್ಟ್ ಚೆಕ್ ಮಾಡೋಣ ಅಂತ ಬಂದೆ ನಮ್ಮ ಬ್ಯಾಗ್ಸು. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಚೆಕ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದು ಚೆಕ್ ಮಾಡ್ತೀನಿ, 3 kg ಜಾಸ್ತಿ ಆಗಿದೆ. ಲಿಕ್ಕಲ್ಲಿ 3 kg. ಸೊ ಟೆನ್ಷನ್ ಆಗೋಯ್ತು ನನಗೆ. ಹೆಂಗಪ್ಪ 3 kg ಇವಾಗ ತೆಗಿಯೋದು ಬ್ಯಾಗಿಂದ, ಎಲ್ಲ ಯಾವುದು ತೆಗಿಯೋಕ್ಕೆ ಮನಸ್ಸಿಲ್ಲ ಹಂಗಿದೆ. ಬಟ್ ಹಂಗೋ ಹೆಂಗೋ ಮಾಡಿ 1 kg ತೆಗೆದು ಬಿಸಾಕಿದೆ. 1 kg ಇನ್ನೂ 2 kg ಹೆಂಗೆ ಮಾಡಬೇಕು ಅಂತಂದರೆ, ಆ 2 kg 1 kg ಏನು ಮಾಡಿದೆ ಅಂತಂದರೆ, ಈ ಥರ ನೋಡಿ, ಇದು ಕ್ರಿಕೆಟ್ ಜಂಪರ್ ಇದು. ನೀವು ನೋಡ್ಬೋದು. ಅಲ್ಲ ಗುರು, ನೀನೇನು ಒಂದೊಂದು ಸರಿ ಒಂದು ಡ್ರೆಸ್ ಹಾಕೊಂಡ್ಬರ್ತೀಯಾ ಅಂತ ನೀವು ನೋಡ್ಬೋದು. ಸೊ ಇದೇನಪ್ಪ ಡ್ರೆಸ್ಸು ಅಂತಂದರೆ ಕ್ರಿಕೆಟ್ ಜಂಪರ್ ಇದು. ಇಲ್ಲಿದ್ದಾಗ ತೊಗೊಂಡಿದ್ದೆ ನಾನು, ನನಗೆ ಇಷ್ಟ ಅಂತ. ಸೊ ಅದನ್ನು, ಇದು ಆಲ್ಮೋಸ್ಟ್ 1/2 kg ಬರುತ್ತೆ ಇದು. ಇದನ್ನು ತೆಗ್ದೆ. ಆಮೇಲೆ ಸಣ್ಣ ಪುಟ್ಟ ಯಾವ್ದು ವೆಯ್ಟ್ ಬರುತ್ತೆ ಅದನ್ನೆಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಬುಕ್ಸ್ ಕೂಡ ಇಟ್ಕೊಂಡಿದ್ದೀನಿ ಜಾಕೆಟ್ ಒಳಗಡೆ. ಸೊ ಹೆಂಗೆ ಕಾಣ್ತಿದ್ದೀನಿ ಅಂತಂದರೆ, ನಾನಿರೋ ಸೈಜ್ಗೆ ಡಬಲ್ ಸೈಜ್ ಆಗಿದ್ದೀನಿ ಇವಾಗ. ಸೊ ಹಂಗೋ ಹಿಂಗೋ ಹೋಗಿ ಅಲ್ಲಿಗೂ 1 kg ಜಾಸ್ತಿನೇ ಇತ್ತು. ಬಟ್ ಸ್ಟಿಲ್ ಹೋದೆ. ಅವ್ರು ಏನು 1 kg ಜಾಸ್ತಿ ಇದೆ ಅಂತ ನೋಡಿದ್ರು. ಬಟ್ ಸ್ಟಿಲ್ ಏನೂ ಕೇಳಲಿಲ್ಲ. ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು. ಇನ್ನು ಮತ್ತೆ 1 kgಗೋಸ್ಕರ ಏನಾದರೂ ತೆಗಿ ಅಂತಂದಿದ್ರೆ, ನಾನು ಎಷ್ಟೋ ನಿಲ್ತಿದ್ದೆ ಕ್ಯೂ ಅಲ್ಲಿ ಅಂತಂದರೆ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ. ಮತ್ತೆ ಬರಬೇಕಲ್ಲ ಅಂತ ಅನ್ಕೊತದ್ದೆ. ಬಟ್ ಎನಿಹೌ, ಥ್ಯಾಂಕ್ ಯು ವೆರಿ ಮಚ್. ನಾನು ಹೋಗ್ತಾರೆ ಏರ್ಲೈನ್ಸ್ ಯಾವುದು ಅಂತಂದರೆ ಗಲ್ಫ್ ಏರ್ಲೈನ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಯಾವಾಗೂ ಅಷ್ಟೇ. ಇದಕ್ಕಿಂತ ಮುಂಚೆ ಬೇಜಾನ್ ಸರಿ ನನಗೆ ವೆಯ್ಟ್ ಎಲ್ಲ ಜಾಸ್ತಿ ಇದ್ದಾಗ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಗಲ್ಫ್ ಏರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಏನಂತಾರೆ ಬಿಟ್ಟಿದ್ದಕ್ಕೆ. ಸೊ ಗೈಸ್, ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಲೆಟ್ಸ್ ಗೋ ಫಾರ್ ಇನ್ನೇನೇನು ಮಿಕ್ಕಿರೋ ಚೆಕ್ಸ್ ಎಲ್ಲ ಮುಗಿಸ್ಕೊಂಡು ಲೆಟ್ಸ್ ಬೋರ್ಡ್ ದಿ ಫ್ಲೈಟ್. ಗೈಸ್, ಎಲ್ಲ ಚೆಕ್ಸ್ನ ಮುಗಿಸ್ಕೊಂಡು ನಾನು ಇವಾಗ ನಮ್ಮ ಗೇಟ್ ಹತ್ರ ನಾನು ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಗೇಟ್ ಎಲ್ಲಿದ್ದೀನಿ. ಆ್ಯಂಡ್ ನನ್ನ ಮುಂದೆ ನಮ್ಮ ಫ್ಲೈಟ್ ಇದೆ, ನಿಮಗೂ ತೋರಿಸ್ತೀನಿ ನೋಡಿ ಅದನ್ನು. ಸೊ ದಿಸ್ ಈಸ್ ಅವರ್ ಫ್ಲೈಟ್ ಗೈಸ್. ಸಕ್ಕದಾಗಿ ಕಾಣ್ತಾ ಇದೆ ಫ್ಲೈಟ್ ಮಾತ್ರ. ಅದರಿಂದ ಬ್ಯಾಕ್ಗ್ರೌಂಡ್ ಅಂತೂ ಸನ್ಸೆಟ್ಗೆ ಸೂಪರಾಗಿ ಕಾಣ್ತಾ ಇದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಫ್ಲೈಟ್ ಒಳಗಡೆ ಹೋಗೋಣ ಬನ್ನಿ. ನಾನು ಬಂದು ನನ್ನ ಸೀಟಲ್ಲೂ ಆರಾಮಾಗಿ ಕೂತ್ಕೊಂಡಿದ್ದೀನಿ. ವಿಂಡೋ ಸೀಟೇ ಬುಕ್ ಮಾಡಿದೆ. ಬಿಕಾಸ್ ನಾನು ಒನ್ಸ್ ಲಂಡನ್ನ ಮೇಲೆಯಿಂದ ನೋಡಬೇಕು ಅಂತ. ಸೊ ಅದಕ್ಕೋಸ್ಕರ ವಿಂಡೋ ಸೀಟ್ನ ಬುಕ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಈಸ್ ಬಹರಿನ್. ಸೊ ಬಹರಿನಿಗೆ ಬಂದಮೇಲೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.
6.5 hours later. ಗುಡ್ ಮಾರ್ನಿಂಗ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಆ್ಯಂಡ್ ನಾನು ಸದ್ಯಕ್ಕೆ ಬಹರಿನ್ ಏರ್ಪೋರ್ಟಿಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ಫ್ಲೈಟ್ ನಮ್ಮ ಬೆಂಗಳೂರಿಗೆ ಏನಿದೆ ಆ ಒಂದು ಫ್ಲೈಟಿಗೆ ಸುಮಾರಷ್ಟು ಟೈಮ್ ಇದೆ. ಸೊ ಅದಕ್ಕೋಸ್ಕರ ನಾನೀಗ ಫ್ರೆಶ್ ಆಗಿ ಬಂದು ಇರೋ ಅಷ್ಟು ಟೈಮ್ ಇದೆ ಅಷ್ಟು ಟೈಮಲ್ಲಿ ಎಷ್ಟು ಬಹರಿನ್ ಏರ್ಪೋರ್ಟ್ ನೋಡೋಕ್ಕಾಗುತ್ತೆ ಅಷ್ಟು ಬಹರಿನ್ ಏರ್ಪೋರ್ಟನ್ನು ನೋಡಿಕೊಂಡು ಆ್ಯಂಡ್ ನಮ್ಮ ಪಯಣ ನೆಕ್ಸ್ಟ್ ನಮ್ಮ ಬೆಂಗಳೂರಿನ ಕಡೆಗೆ. ಸೊ ಬೆಂಗಳೂರಿಗೆ ಬಂದಾದಮೇಲೆ ಅಲ್ಲಿ ಫೈನಲಿ ನೆಕ್ಸ್ಟ್ ಲಾಸ್ಟಲ್ಲಿ ಅಲ್ಲಿ ಸಿಗ್ತೀನಿ ಗೈಸ್. ಸೊ ಲೆಟ್ಸ್ ಗೋ ನೆಕ್ಸ್ಟ್ ದಿ ಬಹರಿನ್ ಏರ್ಪೋರ್ಟ್ ನಾವು. ಫೈನಲಿ ಲಾಸ್ಟ್ ಫ್ಲೈಟು ಬೆಂಗಳೂರಿಗೆ ಹೊರಟಿದೆ. ಆ್ಯಂಡ್ ನಾನು ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗುವಂಥ ಟೈಮ್. ಗೈಸ್ ನಮಸ್ಕಾರ ಎಲ್ಲರಿಗೂ. ಫೈನಲಿ ನಾನು ನಮ್ಮ ಬೆಂಗಳೂರಿಗೆ ಬಂದಾಯಿತು ಗೈಸ್. ಫೀಲಿಂಗ್ ಸೋ ಖುಷಿ ಆಗ್ತಾಯಿದೆ. ಇದನ್ನು ಹೆಂಗೆ ಹೇಳಬೇಕು ಅಂತಲೂ ಎಕ್ಸ್ಪ್ರೆಸ್ ಮಾಡ್ತಲ್ಲ. ಎಲ್ಲೇ ಇರೋ ಗುರು, ಯಾವುದೇ ಜಾಗಕ್ಕೆ ಹೋಗಿರೋ, ಯಾವುದೇ ದೇಶಕ್ಕೆ ಹೋಗಿರೋ, ನೀನು ನಮ್ಮ ಕರ್ನಾಟಕಕ್ಕೆ ಬಂದ ತಕ್ಷಣ ನೀನು ಅದು ಫಸ್ಟು ಬ್ರೀತ್ನ ನೀನು ಮಾಡ್ತೀಯಲ್ಲ, ಸಿಗುತ್ತಲ್ಲ ಆ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಬೆಂಗಳೂರು ವಾವ್, ಸಕ್ಕತ್ತಂದರೆ ಸಖತ್ ಖುಷಿ ಆಗ್ತಾಯಿದೆ. UK ನಾನು ನಮ್ಮ ಬೆಂಗಳೂರಿಗೆ ಬಂದಿದ್ದೀನಿ ಅನ್ನೋ ಬೇಜಾರೇ ಇಲ್ಲ. ಬಿಕಾಸ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಆ ಒಂದು ಖುಷಿಯಲ್ಲೇ ತೇಲ್ತಾ ಇದ್ದೀನಿ. ಇನ್ನು ನಾನು ಸಕ್ಕ ಟಯರ್ಡ್ ಆಗಿದೆ ಫ್ಲೈಟ್ ಜರ್ನಿ. ಬಿಕಾಸ್ ತುಂಬ ಲಾಂಗ್ ಜರ್ನಿ ಇತ್ತು ಇದು. ಬಹರಿನಲ್ಲಿ ಎಸ್ಪೆಷಲಿ ಬಹರಿನಲ್ಲಿ ತುಂಬ ಲೇ ಓವರ್ ಇತ್ತು. ಬಟ್ ಇಟ್ಸ್ ಓಕೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಅಪ್ಪ ಅಮ್ಮ ಎಲ್ಲ ಹೊರಗಡೆ ಕಾಯ್ತಾ ಇದ್ದಾರೆ. ಬಂದ ತಕ್ಷಣ ನಾನು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇನಿದೆ ಇಷ್ಟು ಲಗೇಜ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಸೊ ಇವಾಗ ನಾನು ಹೊರಗಡೆ ಹೋಗಬೇಕು ಟು ಮೀಟ್ ಮೈ ಪೇರೆಂಟ್ಸ್. ಸೊ ಗೊತ್ತಿಲ್ಲ ನನಗೆ ಹೋಗಿ ಅವರು ಜೋರಾಗಿ ಒಂದು ಸರಿ ತಪ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ರೆ ನನಗೊಂಥರ ನೆಮ್ಮದಿ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಕ್ಸೈಟ್ ಆಗಿದ್ದೀನಿ. ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ. ಲಕ್ಷ್ಮಿ ಬಂದಿದ್ದೀನಿ. ಹೇಳಮ್ಮ, ಇರ್ಲಿ ಪರವಾಗಿಲ್ಲ. ನಿನ್ಗೆ ಏನು ಅನ್ಸುತ್ತೆ ಅದು ಹೇಳಮ್ಮ. ನನ್ನ ಹತ್ರ ಇರ್ಬೇಕು ಕಣ. ಏನಮ್ಮ? ನನ್ನ ಮಗ ಹೋದ. ಮರಳಿ ಮನೆಗೆ ಬಾ. ಮರಳಿ ಗೂಡಿಗೆ ಬಾ.
ಗೈಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇವಾಗ ತಾನೇ ಮನೆ ಹತ್ರ ಬಂದಿದ್ದೀನಿ, ಮನೆ ಒಳಗೆ ಹೋಗಬೇಕು. ಹೆವಿ ಅಂದರೆ ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಬೇಕು. ಎಲ್ಲರೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಬೈ. ಕೀಪ್ ಸ್ಮೈಲಿಂಗ್.